ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ವಿಡಿಯೋ ನೋಡಿದ ಮೇಲೆಲ್ಲ ಇದು ಹೆಲ್ಪ್ಫುಲ್ ಅನ್ನಿಸ್ತು, ಚಲೋ ಅನ್ನಿಸ್ತಂದ್ರೆ ಇದು ವಿಡಿಯೋ ಶೇರ್ ಮಾಡಿರಿ. ಇವತ್ತೊಂದು ಪ್ಲೇಸಿಗೆ ಹೊಂಟೀನಿ. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಹಾಕಿದ್ದೆ ಗೋಪ್ರೋ ಬಗ್ಗೆ ಮತ್ತು ಮೈಕ್ ಬಗ್ಗೆ, ಅದೆಲ್ಲ ಎಲ್ಲಿ ತೊಗೊಂಡಿನಿ ಅಂತೇಳಿ. ಯಾಕಂದ್ರೆ ನನ್ನ ಹೆಲ್ಮೆಟಿನ ಒಂದು ಮೌಂಟ್ ಬಂದಿದ್ದಿರಲಿಲ್ಲ, ಈಗ ಬಂದದಂತ ಅವ್ರು ಫೋನ್ ಮಾಡಿ ಇರ್ಲಾಕ್ ಹೊಂಟೀನಿ. ಅದಕ್ಕಾಗಿ ಬರ್ರಿ ನಿಮ್ಗೆ ಅದು ಎಲ್ಲಿ ತಂದಿನಿ ಏನು ತಂದಿನಿ ಅಂತ ಅದು ಡೀಟೇಲಾಗಿ ತೋರಿಸ್ತೀನಿ ಅಂತ. ಕೊನೆ ತನಕ ಇದು ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಫ್ರೆಂಡ್ಸಿಗೆ ನೀವು ಶೇರ್ ಮಾಡಿರಿ. ಎಲ್ಲಿ ಹೋಗ್ಬೇಕಂದ್ರೆ ಇಲ್ಲೊಂದು ಬಂದು ಕಾಫಿ ಕೊಡ್ದು ಮುಂದೆ ಹೋಗ್ತೀವಿ. ಈಗ ಮತ್ತೆ ಮುಂದೆ ಹೊಂಟೆವು. ನೋಡಂಬರ್ರಿ ಎಷ್ಟೊತ್ತನ ಆತ. ಟ್ರಾಫಿಕ್ ಎಷ್ಟದ ಏನಿಲ್ಲ ಗೊತ್ತಿಲ್ಲ. ಇವತ್ತಂದ್ರೆ ಸಂಡೇ ಬೇರೆ. ಈ ರೋಡರೇ ನಮ್ಮ ಮನೆ ನಿಂತ ಒಂದು 20-22 ಕಿಲೋಮೀಟ್ರ್ ಆಗ್ತದ. ನೋಡಂಬರ್ರಿ ಟ್ರಾಫಿಕ್ ಎಷ್ಟದ ಗೊತ್ತಾಗ್ತದ. ಅದ್ಮೇಲೆ ಎಷ್ಟು ಇದಕ್ಕೆ ರೀಚ್ ಅದ. ಬೆಂಗಳೂರಿನಾಗಿದ್ದಾಗ ಕಿಲೋಮೀಟ್ರ್ ಲೆಕ್ಕ ಇರೋದು, ಗಂಟೆ ಲೆಕ್ಕ ಇರೋದು ಹೆಚ್ಚಬೇಕಾಗ್ತದೆ. ನಾವು ನಿಮಿಷ ಲೆಕ್ಕ, ಗಂಟೆ ಲೆಕ್ಕ. ಯಾಕಂದ್ರೆ ಹಂಗಿರ್ತದೆ. ಇಲ್ಲಿ 1 ಕಿಲೋಮೀಟ್ರ್ 10 ನಿಮಿಷ 15 ನಿಮಿಷ ಹೊತ್ತು ಹಂಗಿರ್ತದೆ ಒಂದೊಂದು ಏರಿಯಾದಾಗ. 4-5 ದಿನದಿಂದ ಯೂಸ್ ಮಾಡಿದ್ದಿಲ್ಲ, ರೈಡಿಗೆ ಹೋಗಿದ್ದೇವಲ್ಲ ಅದ್ರ ಸಲಕ ಈಗ ಒಂದು ಪೆಟ್ರೋಲ್ ಹಾಕಮು. ಹಣ ಒಂದು 5 ಲೀಟ್ರ್ ಹಾಕ್ರಿ ಪೆಟ್ರೋಲ್. 5 ಲೀಟ್ರ್ ಹಾಂ. ಮ್ಯಾಲೆ ಕಾಣೋದು ಏರ್ಪೋರ್ಟಿಗೆ ಫ್ಲೈಓವರ್. ಸೊ ಈಗ ಹಿಂಗೆ ಸೀದಾ ಹೋದ್ರೆ ಸಿಟ್ಟಾಗಿ ಹೋಗ್ತೀವಿ, ಈ ಕಡೆಯಿಂದ ಹೋದ್ರೆ ಈಗ ಏರ್ಪೋರ್ಟಿಗೆ ಹೋಗ್ತೀವಿ. ನಾವು ಏನು ಮಾಡ್ತೀವಿ, ಈಗ ಮ್ಯಾಲಿನ ಫ್ಲೈಓವರಿಗೆ ಕನೆಕ್ಟ್ ಆಗ್ಬೇಕಂತೇಳಿ ಹಿಂಗೆ ಹೋಗಿ ಮತ್ತೆ ಉಲ್ಟಾ ಬರೋದು ನಮಗೆ. ಇಲ್ಲಾಂದ್ರೆ ಇದು ಸಿಟ್ಟಂದದ ಹೋದ್ರೆ ಭಾಳ ರಶ್ ಆಗ್ತದೆ. ಬರ್ರಿ ನಿಮ್ಗೆ ಅದು ತೋರಿಸ್ತೀನಿ ಯಾವ ಥರ ಹೋಗ್ತೀವಿ. ಮೊದಲು ಹಿಂಗೆ ಸರ್ವಿಸ್ ರೋಡಿಗೆ ಬರಬೇಕು. ಸರ್ವಿಸ್ ರೋಡಿಗೆ ಬಂದು ಒಂದು 500 ಮೀಟ್ರ್ ಬರ್ಬೇಕು. ಹಿಂಗೆ ಉದ್ದಕ್ಕೆ ಬರೋಣ. ಇಲ್ಲೊಂದಿಲ್ಲ ಕಟ್ಟದ. ಈಗ ಕಟ್ಟಿಗೆ ಹಿಂಗೆ ಹೋದೆ ಅಂತೇಕೋ, ಈಗ ಈ ಕಡೆಯಿಂದ ಏರ್ಪೋರ್ಟ್ ಕಟ್ಟೋದು ಗಾಡಿ ಬರ್ತಿರ್ತೇವೆ. ಇವು ಸಿಟ್ಟಾಗಿ ಹೋಗೋರಿರಲ್ಲ. ಈಗ ಈ ಕಡೆಯಿಂದ ಈ ರೋಡಿಗೆ ತೊಗೊಂಡೇವು ಅಂದ್ರೆ ಸೀದಾ ಫ್ಲೈಓವರಿಗೆ ಕನೆಕ್ಟ್ ಆದ ಅಂದ್ರೆ ಸೀದಾ ಒಂದು ರೌಂಡ್ ಪೂರಾ ಇದು ಆಂಬಾಸಿ ಹೋಟೆಲ್ ತನಕ ಈ ಫ್ಲೈಓವರ್ ಮೇಲಿಂದ ಹೋಗ್ತೀವಿ. ಹೆಬ್ಬಾಳಿಂದ ಮೇನ್ ಟ್ರಾಫಿಕ್ಕೇ ಪಾರತ್ತೀವಿ ಇದ್ರ ಮೇಲೆ ಬಂದೇವು ಅಂದ್ರೆ ನಾವು. ಇಲ್ಲಾಂದ್ರೆ ಈ ಬ್ರಿಡ್ಜ್ ತೆಳಗೆ ಒಂದು 40 ನಿಮಿಷ ಬೇಕು. ಈ ಬ್ರಿಡ್ಜ್ ತೆಳಗಿನ ಪಾಸ್ ಆಗ್ಬೇಕಂತಂದ್ರೆ ಎಲ್ಲ ಹೊಸು ಒಂದು 4 ಸಿಗ್ನಲ್ ಬರ್ತಾವೆ. ಅಲ್ಲಿಂದೊಂದು ಹೊಸು ಟ್ರಾಫಿಕ್ ಅಡ್ಡಿತನ ಪೂರ ಹೆಬ್ಬಾಳ ಫ್ಲೈಓವರ್ ತನ ಅಲ್ಲಿಂದೊಂದು ಸುತ್ತರಿಬೇಕು. ಬರ್ರಿ ಅದನ್ನು ತೋರಿಸ್ತೀನಿ ಹೆಂಗಿರುತ್ತೆ ಟ್ರಾಫಿಕ್ ಅಂತ ಹೇಳ್ಕೆ. ಈ ಕಾರ್ದವರು ಆಟೋದವರು ಪಟ್ಟಣ ಜಾಗನೇ ಬಿಡಲ್ಲ. ಅವರು ಹೋಗ ನಮಗೂ ಹೋಗ್ಬಿಡಲ್ಲ. ಹೋಗೋರಿಗೂ ಈಗ ಹಿಂಗೆ ಜಾಗ ಐತೆ ಪಟ ನಮ್ಗೆ ಹೋಗ್ಲಾಕರೆ ದಾರಿ ಸಿಗ್ತದೆ. ಇವ್ರು ನೋಡಿದ್ರೆ ಪಟ ಅಡ್ಡಾಡ್ ಹಾಕೋದು ನಿಂತಿರ್ತಾರೆ. ದೊಡ್ಡ ಗಾಡಿ ಇರ್ತಾವೆ ಹೋಗಲ್ಲ. ನಮ್ಮ ಅಂತ ಪಟ ಹೋಗ್ಬೋದು. ಇಟ್ಟು ಮುಂದೆ ಪಾಸ್ ಹೋಗ್ಬೇಕಂದ್ರೆ ಎಷ್ಟು ಹೈರಾಣ ನಮ್ಗೆ ಗೊತ್ತದ. ಇನ್ನೇಗ ಇಲ್ಲಿಬ್ಬರು ದಾರ್ಯಾಗ ಕುಡುಕರಿಗೆ ನೋಡ್ದ. ಬಟ್ ಕುಡುಕರು ಅನ್ಬಾರ್ದಪ್ಪ. ಅವ್ರಿಗೆ ಮಧ್ಯಪ್ರಿಯರು ಅನ್ಬೇಕು. ಅವ್ರಿಗೆ ಅವ್ರು ಇಲ್ಲ ಸ್ಟ್ರೈಕ್ ಮಾಡಿಬಿಡ್ತಾರೆ. ಮತ್ತು ಅದು ಏನಪ್ಪ ಅಂದ್ರೆ ಕಾನ್ಸೆಪ್ಟ, ಅವ್ರು ಎಷ್ಟೇ ಅನ್ಪಾಡಿರಲಿ ಅವ್ರೊಂದು 2-3 ಕೂತು ಎಣ್ಣೆ ಹೊಡೆ ಟೈಮಿಗೆ ಪ್ಯಾಗುಗಳು ಲೆಕ್ಕ ಹೆಂಗೆ ಹಾಕ್ತಾರೆ ಅಂದ್ರಲ್ಲ, ಏನು ಸೈಂಟಿಸ್ಟ್ಗಳ್ನು ಲೆಕ್ಕ ಹಾಕಲ್ಲ. ಆ ನಮ್ಮನೆ ಲೆಕ್ಕ ಹಾಕಿಲ್ಲ, ಪ್ಯಾಗ್ ಸಿಸ್ಟಮ್ ಮಾಡ್ತಾರೆ ಅವರು. ಅದಂದ್ರು ನೋಡಿ ಟ್ರಾಫಿಕ್ ಎಷ್ಟದ ಈ ರೋಡಿಗೆ. ಅಪ್ಪ ಈ ರೋಡಿಲ್ಲ ಯಾವಾಗಲೂ ಹಿಂಗೆ ಇದು ಟ್ರಾಫಿಕ್. ಬೆಂಗಳೂರಿನಾಗಿದ್ದವ್ರದಿಲ್ಲ ಅರ್ಧ ಲೈಫ್ ಇಲ್ಲ ಈ ಟ್ರಾಫಿಕ್ನಾಗ ಆಗ್ತದ. ಇನ್ನೊಂದು ಈ ಟ್ರಾಫಿಕ್ ನಿಂತಿಲ್ಲ ಅರ್ಧ ಇರಿಟೇಷನ್ ಬಂದಿಲ್ಲ. ಅವ್ರು ಖುಷಿ ಇದ್ರೂ ಇಲ್ಲ, ಅದು ಅವತ್ತಿನ ದಿನ ಹಾಳು ಆಗ್ತದೆ. ಅದು ಕಾರ್ ಇರ್ತದೆ ಅಂತ ಹೇಳ್ಕೇಸಿ ಹೆಂಗೆ ಬಂದ್ರು ನಡೀತದೆ. ಈ ಕಡೆಯಿಂದ ಹೋದ್ರೆ ಮೆಜೆಸ್ಟಿಕ್, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮನೆಗೆ. ಹಿಂಗೆ ಹೋದ್ರೆ MG ರೋಡ, ವಿಧಾನಸೌಧ ಈ ಸೈಡ್ ಹೋಗ್ತೀವಿ. ಈಗ ಟ್ರಾಫಿಕ್ ಕಾಣತ್ತದ. ಆಗಲಕ್ಕಿಂತ ಬೆಟ್ರ್ ಅದ ಟ್ರಾಫಿಕ್. ಈಗ ಇನ್ನು ಹೋಗತ್ತಾನೆ ಎಷ್ಟೊತ್ತನ ಆಗ್ತದೆ ಗೊತ್ತಿಲ್ಲ. ಆ ಕಡೆಯಿಂದ ಹೋದ್ರೂ ಬರ್ತದೆ ಹಿಂಗೆ KR ಸರ್ಕಲ್ನಿಂದ. ಹಿಂಗಿಂದ ಹೋದ್ರಲ್ಲ ಸೀದಾ ಹೋದ್ರೂ ಬರ್ತದೆ. ಬಟ್ ಒಂದು ಸಿಗ್ನಲ್ ಅದ. ಆ ಸಿಗ್ನಲ್ನಾಗ ಒಂದು ಸ್ವಲ್ಪ ಕಟ್ಟದ. ಇಲ್ಲಿ ಆ ಕಟ್ನಾಗಿಂದ ಹೋದ್ರೆ ಬರ್ತದೆ. ಕರೆಕ್ಟಾಗಿ ಗೊತ್ತಿದ್ದವ್ರಿಗೆ ಮಾತ್ರ ಹೊಲಕ್ಕೆ ಬರ್ತದೆ. ಇಲ್ಲಾಂದ್ರೆ ಈಗ ಮ್ಯಾಪ್ ನೋಡ್ಕೊಂಡು ಹೊಂಟಿರಂತಿಕೋ ಅದು ಭಾಳ ಕನ್ಫ್ಯೂಸ್ ಆಗ್ತದೆ ರೋಡ್. ಆ್ಯಕ್ಚುಲಿ ಹಿಂಗೆ KR ಸರ್ಕಲ್ ನಿಂತ ಹೋದ್ರೆ ಸುತ್ತ ಬರ್ಬೇಕಾಗ್ತದೆ. ಭಾಳ ಸುತ್ತಾರ್ದು. ಹಿಂಗೆ ದೊಡ್ಡ ಸರ್ಕಲ್ ಅದ. ದೊಡ್ಡ ಸರ್ಕಲ್ನ 5 ನಿಮಿಷ ಸಿಗ್ನಲ್. ಆ ಸಿಗ್ನಲ್ ಮುಗಿಸ್ಕೊಂಡು ಹಿಂಗೆ ಬರ್ಬೇಕಾಗ್ತದೆ. ಇಲ್ಲೇ ಒಂದು ಸಿಗ್ನಲ್ ಅದ. ಅದು ಈ ಸಿಗ್ನಲ್ನಾಗ ನಿಂದಿಲ್ಲ, ಎದರಿಂದ ತೋರಿಸಿದ ದಾರಿ ನಿಮ್ಗೆ. ಅಲ್ಲಿ ಫಸ್ಟಿಗೆ ಹೋಗಿ ನಿಂತಂದ್ರೆ ರೈಟಿಗೆ ಹೋದ್ರೆ ಈಗ ಮೆಜೆಸ್ಟಿಕ್ ಶಿವಾನಂದ ಸರ್ಕಲ್. ಈಗ ಎದುರು ಭಾಳ ಕಾಣೋದು KR ಮಾರ್ಕೆಟ್. ಅದು ಒನ್ ವೇ ಅದ. ಹಿಂಗೆ ಹೋಗ್ಬೇಕಂದ್ರೆ ಈ ಕಡೆಯಿಂದ ನಾವು ಹೋಗಿ ಬರ್ತದೆ. ಈ ಕಡೆ ಅಂದ್ರೆ ಇದು KR ಸರ್ಕಲಿಗೆ ಹೋಗ್ತು. ಮತ್ತು ರೋಡ್ ಇದು ಅಂದರೆ MS ಬಿಲ್ಡಿಗೆ ವಿಧಾನಸೌಧಕ್ಕೆ ಹೋಗ್ತದೆ ರೋಡ್. ಬರೀ ರೈಟಿಗೆ ಹೋಗಕ್ಕದ. ಇದು ಒನ್ ವೇನಾಗದ. ಗೊತ್ತಿಲ್ಲ ಹೆಂಗದ ಗೊತ್ತು. ಸಿಗ್ನಲ್ನಾಗ ಬೀಳ್ತದೆ. ಸಿಗ್ನಲ್ ಬಿತ್ತು ಅಂದ್ರೆ ಮುಟ್ಟ ಇರೋಣ. ಈ ಕಡೆಯಿಂದ ಹೋಗ್ಬೇಕಾಗ್ತದೆ ಹಿಂಗೆ ಸೈಡಿಂದ. ಇವ್ರು ಅಣ್ಣವ್ರು ಜಾಗ ಬಿಡ್ತಾರಲ್ಲ ಗೊತ್ತಿಲ್ಲ ನನಗೆ. ಹಿಂಗೆ ಹೋಗ್ಬೇಕು. ಆಟೋ ಲೆಫ್ಟಿಗೆ ತೊಗೊಂಡು ಒಂದು ರೋಡ್ ಸೀದಾ ಹೋದೆವು ಅಂದ್ರೆ ಸೀದಾ ಹೋಗಿ ಮತ್ತೆ ಮುಂದೆ ಹೊಳ್ಬೇಕು. ಈ ಕಡೆ ಸಂಧ್ಯಾಗ ಸಂಧಿ ಇಲ್ಲಾಂದ್ರೆ ಫುಲ್ ಹಂಗಿನ ಬರ್ಬೇಕಾಗ್ತದೆ. ಆ JC ರೋಡ್ ರೂಟ್ಲೇ ಬರ್ಬೇಕಾಗ್ತದೆ. ಇಲ್ಲಾಂದ್ರೆ ಇದು ದಾರಿ ಸಂಧಿ ಇದ್ದು ಸರಿಯಾಕಿಲ್ಲ. ಇಟ್ಟು ಕನ್ಫ್ಯೂಸ್ ಆಗ್ತದ. ಅಷ್ಟು ಟೈಮ್ ಅಂದಾಗ ನಾನು ಇಟ್ಟು ಹುಡುಕಿನದ್ರಲ್ಲ ಅದಕ್ಕೆ ಹಿಂಗೆ ಸುತ್ತಾರದು. ಈ ಕಡೆ ಒಂದು ಸರಿ ಬಾ, ಈ ಕಡೆ ಒಂದು ಸರಿ ಬಾ ಹಿಂಗೆ ನೋಡಿ ಸಂಧಿ ಇರೋದೇ ಇಟ್ಟದ. ಈ ಸಂಧ್ಯಾಗ ಗಾಡಿ ಬೇಕು. ಇದರಿಂದ ರೋಡ್ ಖೂನದ ಈ ಅಂಕಲ್ ಹುಡುಗ. ಆಯ್ತು ಸರಿ ಅಲ್ಲಿ ಎದ್ರ ಗಾಡಿ ಬಂದು ಕಾಣಲ್ಲ ನೋಡ್ರಿ. ಅದ 3ನೇ ಅಂತ ಸೀದಾ ಇಲ್ಲಿ ಮ್ಯಾಲೆ ಹೋಗ್ಬೇಕು. ಈಗ ಸರ ಬಂದು ನೋಡಿ G2 ಪ್ರಾಡಕ್ಟ್ಸ್.
ಸೊ ಇವ್ರ ಬಳಿ ಏನೇನು ಸಿಗ್ತದಪ್ಪ ಅಂದ್ರಲ್ಲ, ನೀವೇನಾರ ರೇಸರ್ ಇದ್ರಿ ಅಂದ್ರೆ ಈ ಥರ ಮೌಂಟ್ಗಳು ಸಿಗ್ತವೆ, ಈ ಥರ ಮೌಂಟ್ಗಳು ಬೇಕಂದ್ರೆ ಈ ಥರ ಸಿಗ್ತವೆ. ಇವ್ರ ಬಳಿರೆಲ್ಲ ಎಲ್ಲ ಥರ ಮೌಂಟ್ ಅವೈಲೇಬಲ್ ಅವ. ಆ್ಯಂಡ್ DJ ಇದು ಗೋಪ್ರೋದು ಮತ್ತಂದ್ರೆ ಇನ್ಸ್ಟಾದು ಎಲ್ಲ 360ಗಳು ಗೋಪ್ರೋಗಳು ಎಲ್ಲ ಸಿಗ್ತಾವ. ಅಂದ್ರಲ್ಲ ಗೂಗಲ್ನಾಗೆಲ್ಲ G2 ಪ್ರಾಡಕ್ಟ್ಸ್ ಅಂತೆಲ್ಲ ಹಾಕಿದ್ರಂತೆ, ಇಲ್ಲ ಇನ್ಸ್ಟಾಗ್ರಾಮ್ನ G2 ಪ್ರಾಡಕ್ಟ್ ಅಂತ ಹಾಕಿದ್ರಂದ್ರಲ್ಲ, ಇವ್ರದ್ದು ಎಲ್ಲ ಏನೇನು ಬರ್ತಾ ಸಿಗ್ತಾವೆ. ಇವ್ರ ಬಳಿ ಅರೌಂಡ್ ಒಂದು 2,000 ಐಟಮ್ 200 ಐಟಮ್ ಇದ್ದಿರ್ಬೋದು ಇರ್ಬೋದು ಮೋಸ್ಟ್ಲಿ. ಗೋಪುರ ಕೊಟ್ಟಿರೋಂಥ ಅಣ್ಣವ್ರು ಇವರೇ. ಅಣ್ಣ ಥ್ಯಾಂಕ್ ಯು. ಒಂದು ಫುಲ್ ಸಪೋರ್ಟಿವ್ ಆಗಿ ನಮಗೆಲ್ಲ ರೆಸ್ಪಾನ್ಸ್ ಕರೆಕ್ಟ್. ನಾವು ಫೋನ್ ಹಚ್ಚಿದ್ರು ರಾತ್ರಿ 9:30 ಫೋನ್ ಹಚ್ಚಿದ್ರು ಪಾಪ ಹೇಳ್ಯಾರ ನನಗೆ ರೆಸ್ಪಾನ್ಸ್ ಕರೆಕ್ಟ್ ಮಾಡ್ಯಾರ. ಸಾರಿ ಇವ್ರೊಬ್ಬ ಬ್ರದರ್ ನಮ್ಮ ಮೌಂಟ್ ಅದೆಲ್ಲ ಹಾಕೊಟ್ಟು ಫಸ್ಟಿಗೆ ಗೊತ್ತಿದ್ದಿದ್ದಿಲ್ಲ ಇವರೇ ಕಲಿಸ್ಕೊಟ್ರೆ. ಇವೆಲ್ಲ ಏನು ಕಾಣತ್ತಲ್ಲ ನಿಮ್ಮ ಬೈಕಿಗೆ ಅದ್ರ ಮೌಂಟ್ ಮಾಡೋಕೆ ಇಲ್ಲ ಯಾವ ಥರ ಮೌಂಟ್ಗಳು ಇವು. ಮತ್ತಂದ್ರೆ ನೀವು ಯಾರು ಸೈಕಲ್ ಮೇಲೆ ಓದ್ತಿರಲ್ಲ ಅವರಿಗೆ ಎಲ್ಲ ಮೌಂಟ್ಗಳವ ಇವ್ರ ಬಲ್ಲಿ. ಡೆಮೋ ಪೀಸ್ ಹೆಂಗದ ಇನ್ಸ್ಟಾ 360 ಡೆಮೋ ಪೀಸ್ ಇದು ಹಂಗದ. ಎಲ್ಲ ಪ್ರಾಡಕ್ಟ್ಸ್ನು ಕಾಣತ್ತಿರ್ಬೇಕು ನಿಮಗೆಲ್ಲ. ಆ್ಯಂಡ್ ಎಲ್ಲ ಥರ DJ ಗಿಂಬಲ್ಗಳು, ಕುಕ್ಕಿಂಗ್ ವೀಡಿಯೋಗಳು ಮಾಡ್ತೀರಿ. ನಿಮ್ಮಲ್ಲಿ ಮೊಬೈಲ್ ಇತ್ತು ಕ್ಯಾಮ್ರಾ ಇರಲಿಲ್ಲ ಅಂದ್ರಲ್ಲ, ನಿಮ್ಮ ಮೊಬೈಲಲ್ಲಿ ಹಾಕಿದ್ರಂತಿಕೋ ಮ್ಯಾಗ್ನೆಟ್ನಾಗ ಸೀದಾ ಇದು ಈ ಥರ ನೀವು ಕೊಳ್ಳ ಹಾಕೊಂಡು ನಿಮ್ಮ ಮೊಬೈಲ್ ಫಿಕ್ಸ್ ಮಾಡ್ಕೋಬೋದು. ಯಾವ್ದಾರ ಸೀದಾ ಕ್ಯಾಮ್ರಾ ಬರ್ತದೆ. ಸೊ ಇದಕ್ಕೆ ಲೈಟಿಂಗ್ನು ಬರ್ತದೆ, ಇನ್ನೊಂದು ಭಾರಿ ಅದ ಅದನ್ನು. ಸೊ ಇದು ಕ್ಯಾಮ್ರಾ ಥರ ಯೂಸ್ ಮಾಡೋ ಸಲಕ್ಕೆ. ಸೊ ಇದು ಲೈಟ್ ಈಗ ನಿಮ್ಮ ಮೊಬೈಲಲ್ಲಿ ಹಚ್ತಾರಂತೆ. ಇದು ಆ್ಯಕ್ಚುಲಿ ಬೈಕ್ ಸಲಕ್ಕೆ ಸ್ಪೆಷಲಿ ನಮ್ಮ ಗಾಡಿಗಳಿಗೆ ಹಚ್ಚಕ್ಕೆ ಆ್ಯಕ್ಷನ್ ಕ್ಯಾಮ್ರಾ DJ ಇದು. ಇದಕ್ಕೆ ಹಿಂಗೆ ಪಿನ್ ಹಾಕೋದಿಲ್ಲ, ಇದಕ್ಕೆ ಮ್ಯಾಗ್ನೆಟ್ ಅದ ಪೂರ DJ ಇದೆ ಮ್ಯಾಗ್ನೆಟ್ ಮೇಲೆ. ನಮ್ಮ ಗಾಡಿಗೆ ಇಲ್ಲಿ ತಳಗೆ ಸ್ಟ್ಯಾಂಡಲ್ಲಿಗೆ ಹಚ್ಚಿ ಫ್ರಂಟ್ ವ್ಯೂ ತೊಗೋಬೋದು. ಹಿಂಗೆ ಕೂತ್ ಹೊಂಟಿದೆ ಅಂದ್ರೆ ನಾವು ಗಾಡಿ ಮ್ಯಾಗ ಸೆಲ್ಫಿನಾಗ ನೀವು ಆನ್ಲೈನಾಗ ಬೇಕಂದ್ರೆ ಆರ್ಡರ್ ಮಾಡಿದ್ರಿ ಅಂತ ಕಾಲ್ ಮಾಡೋರು ಪ್ರಾಡಕ್ಟ್ಸ್ ಅವ್ರು ಸೀದಾ ನಿಮ್ಮ ಅಡ್ರೆಸ್ಸಿಗೆ ಕೊಟ್ಟು ಕಳಿಸ್ತಾರೆ. ನೀವು ಬೆಂಗಳೂರಿನಾಗ ಇರ್ರಿ ಎಲ್ಲರೂ ಇರ್ರಿ ಎಲ್ಲ ಕಡೆ ಕೊಟ್ಟು ಕಳಿಸ್ತಾರೆ. ಪ್ಯಾನ್ ಇಂಡಿಯಾ ಎಲ್ಲ ಕಡೆ ಕೊಟ್ಟು ಕಳಿಸ್ತಾರೆ. ನೀವು ಅರೇ ಒಂದು ಮೆಸೇಜ್ ಮಾಡಿರಿ, ಅವ್ರು ಹೆಂಗೆ ರಿಪ್ಲೈ ಮಾಡ್ತಾರೆ ನೋಡಿರಿ. ಇನ್ಸ್ಟಾಗ್ರಾಮ್ನಾಗ ಬೇಕಂದ್ರೆ ನಂಬರ್ ಸಿಗ್ತದೆ, ಗೂಗಲ್ನಾಗೂ ನಂಬರ್ ಸಿಗ್ತದೆ. ಇನ್ಸ್ಟಾಗ್ರಾಮ್ನಾಗಿಲ್ಲ ಅದು ನೋಡಿ, ಇವ್ರ ಹೆಸರು G2 ಪ್ರಾಡಕ್ಟ್ಸ್ ಅಂತೇಳಿ. ಇದಕ್ಕೆ ಹಾಕಿದ್ರಂದ್ರೆ ಸಾಕು ಮುಗಿತು. ನಿಮಗೆಲ್ಲ ವಾರಂಟಿ ಎಲ್ಲ ಸಪೋರ್ಟ್ ಮಾಡ್ತಾರೆ ನಿಮಗೆ. G2 ಪ್ರಾಡಕ್ಟ್ ಅಂತೇಳಿ ಇಲ್ಲಿ KR ಮಾರ್ಕೆಟ್ನಾಗ ಬರ್ತದೆ ಇದು. ಆದಷ್ಟು ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಹಂಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ನ ಸಿಗಮಂತ ಎಲ್ರಿಗೂ ಬಾಯ್, ನಮಸ್ಕಾರ.